ಪುಸ್ತಕದಲ್ಲಿ ನಾನು ನಟನೆಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧವನ್ನು ಅದನ್ನು ಆಕ್ಷನ್ ಅನ್ನೋ ಇದರಲ್ಲಿ ನಾನು ಅದನ್ನು ವಿಶ್ಲೇಷಿಸಿದ್ದೇನೆ. ಅಂದರೆ ಈ ಆಕ್ಷನ್ ಅಥವಾ ಒಂದು ಕೃತಿ, ಇದು ಆಕ್ಷನ್ ಅನ್ನೋದು ನಟರಿಗೆ ಅದು ಆಕ್ಷನ್ ಇಲ್ಲದೆ ಡೈಲಾಗ್ ಹೇಳಿದರೆ ಅದು ಕೆಟ್ಟ ಡೈಲಾಗ್ ಅಂತ ಆಗುತ್ತೆ, ಇದು ಬ್ಯಾಡ್ ಆ್ಯಕ್ಟರ್ ಅಂತ. ಸೊ ಮೊದಲು ಆ್ಯಕ್ಷನ್ ಹುಡ್ಕೋಬೇಕು, ಅದನ್ನು ಮೋಟಿವೇಟೆಡ್ ಆ್ಯಕ್ಷನ್ ಅಂತ ನಾವು ಕರಿತೀವಿ. ಸೊ ಮೋಟಿವೇಟೆಡ್ ಆ್ಯಕ್ಷನ್ ಇಲ್ಲದೆ ಇರುವ ನಟನೆ ಕೆಟ್ಟ ನಟನೆ. ಸಮಾಜದಲ್ಲಿ ಕೂಡ ನೀವು ಬರೇ ಬಡಾಯಿ ಹೊಡೆ ಈಗಿನ ರಾಜಕಾರಣದಲ್ಲಿ ಮಾಡ್ತಿರೋ ಹಾಗೆ ದಿನಕ್ಕೊಂಥರ ಸಂದರ್ಭಕ್ಕೆ ಸರಿಯಾಗಿ ಮಾತಾಡ್ಕೊಳ್ತಾ ಹೋಗೋದು ಕೂಡ ಅದು ಕೂಡ ಒಂದು ರೀತಿಯ ಕೆಟ್ಟ ನಟನೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಆಕ್ಷನ್ ಅನ್ನೋದು ಒಂದು ಬಹಳ ಎರಡನ್ನೂ ಬೆಸೆಯುವ ಸಂಗತಿ. ಅಂದರೆ ನಮ್ಮ ಸಮಾಜವನ್ನು ಮತ್ತು ನಮ್ಮ ರಂಗ ಕ್ರಿಯೆಯನ್ನು ನಟರನ್ನು ಬೆಸೆಯುವ ಸಂಗತಿ. ಹೀಗೆ ನೋಡಿದಾಗ ನಟನಿಗೆ ಒಂದು ಬಹಳ ದೊಡ್ಡ ಒಂದು ಜವಾಬ್ದಾರಿ ಸಿಕ್ಕತ್ತೆ, ನಟನಿಗೆ ಒಂದು ದೊಡ್ಡ ಗೌರವದ ಸ್ಥಾನ ಸಿಕ್ಕೋದಕ್ಕೆ ಸಾಧ್ಯ. ಯಾವ ನಟ ಹಠ ಹಿಡಿದು ಈ ತನ್ನ ನಟನೆಯನ್ನು ಕಟ್ತಾನೋ ಥ್ರೂ ಆಕ್ಷನ್, ಬಿಕಾಸ್ ಈಸ್ ಕಾಲ್ಡ್ ಅನ್ ಆಕ್ಟರ್. ಆಕ್ಟರನ್ನು ನಾವು ವೈ ಡು ವಿ ಕಾಲ್ ಅನ್ ಆಕ್ಟರ್ ನಾಟ್ ಅ ಸ್ಪೀಕರ್? ಯಾಕಪ್ಪ ಅಂತಂದ್ರೆ ಅದೇ ಒಂದು ಮುಖ್ಯವಾದ. ಈಗ ಡೈಲಾಗನ್ನು ಕೊಟ್ಟಿದೆ, ಆಗಲೇ ಕಾಳಿದಾಸನು ಶೇಕ್ಸ್ಪಿಯರ್ನು ನಾಟಕದ ಡೈಲಾಗನ್ನು ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ದೇನಪ್ಪ ದೊಡ್ಡ ಮಾತು? ಹಾಗಾದ್ರೆ ನಟ ಯಾಕಿರ್ಬೇಕು? ಅವನಿಗೆ ಗುಲಾಮನ, ಅವನು ನಿರ್ದೇಶಕನ ಗುಲಾಮನೋ ಅಥವಾ ನಟರ ನಾಟಕಕಾರನ ಗುಲಾಮ ಅಂತಂದ್ರೆ ಇಲ್ಲ. ಅವನು ಅದಕ್ಕೆ ಕೊಡುವ ಒಂದು ವಿಶೇಷವಾದ ಸಂಗತಿಯನ್ನು ಹಿ ಪ್ರೊವೈಡ್ಸ್ ಆಕ್ಷನ್. ನಾಟಕದ ಕ್ರಿಯೆಯನ್ನು ಅವನು ಕಟ್ಕೊಳ್ತಾನೆ. ಈ ಕ್ರಿಯೆಯನ್ನು ಕಟ್ಕೊಳ್ಳೋದು ಎಷ್ಟು ಮಹತ್ವದ ಸಂಗತಿ ಅಂದರೆ ಆ ಕ್ರಿಯೆಯಿಂದಲೇ ಭಾವ ಹುಟ್ಟುತ್ತೆ, ಕ್ರಿಯೆಯಿಂದಲೇ ಅದರ ಶಕ್ತಿ ಬರುತ್ತೆ ಅದಕ್ಕೆ, ಮತ್ತೆ ಕ್ರಿಯೆಯಿಂದಲೇ ಅದಕ್ಕೆ ಒಂದು ಅಥೆಂಟಿಸಿಟಿ ಅಂತ ನಾವು ಕರಿತೀವಲ್ಲ ಇಂಗ್ಲೀಷಲ್ಲಿ, ಅದು ಸಿಗ್ತದೆ. ಸೊ ಹೀಗೆ ಕ್ರಿಯೆ ಅನ್ನೋದು ನಟನೆಯ ಕೇಂದ್ರದಲ್ಲಿರುವ ಸಂಗತಿ. ಸಮಾಜದಲ್ಲೂ ಕೂಡ ಅದು ಒಬ್ಬ ರಾಜಕಾರಣಿ ಆಗಿರಲಿ ಅಥವಾ ಅಧಿಕಾರಿ ಆಗಿರಲಿ ಅಥವಾ ಯಾವುದೇ ಒಬ್ಬ ಸಾಮಾಜಿಕ ವ್ಯಕ್ತಿ ಕ್ರಿಯೆಯನ್ನು ಮಾಡದೆ, ಸಾಮಾಜಿಕ ಕ್ರಿಯೆಯನ್ನು ಮಾಡದೆ ಕೇವಲ ಬೊಗಳೆ ಬಿಡ್ತಾ ಇದ್ರೆ ಇಟ್ ಈಸ್ ಲೈಕ್ ಬ್ಯಾಡ್ ಆ್ಯಕ್ಟ್. ಸೊ ಇದು ಇದರ ಸಂಬಂಧ. ಈ ಸಂಗತಿಯನ್ನು ಬೇರೆ 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 ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ, ಹಾಗಾದ್ರೆ ನಟನೆ ಅನ್ನೋದು ಏನಪ್ಪ ಅಂತಂದ್ರೆ ಅದೊಂದು ಆಟ. ಯಾಕೆ ಆಡ್ತೀವಿ ಈ ಆಟನ? ನಾವು ನಾಟಕ ಅನ್ನುವ ಆಟವನ್ನು, ನಟರು ಮಾಡುವ ಆಟವನ್ನು ಯಾಕೆ ಆಟ ಆಡ್ತೀವಪ್ಪ ಅಂತಂದ್ರೆ ಈ ಆಟದ ಮೂಲಕ ಸಮಾಜಕ್ಕೆ ನಾವು ಅಲ್ಲಿ ಕುಳಿತಿರುವ ಪ್ರೇಕ್ಷಕರ ಮೂಲಕ ಅವರಿಗೆ ಕಲಿಸ್ತಿದ್ದೀವಿ. ಏನು ಕಲಿಸ್ತಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರು ನೀವು ಕೂಡ ಹಲವು ಪಾತ್ರಗಳನ್ನ ಒಂದೇ ದಿವಸದಲ್ಲಿ ನಿರ್ವಹಿಸ್ತಾ ಇದ್ದೀರಿ. ಅದನ್ನ ಹೆಂಗ್ ನಿರ್ವಹಿಸೋದು ಅಂದ್ರೆ ನಿಮ್ಗೆ ಹೆಂಗೆ ಕಲ್ತ್ಕೋತೀರಿ ಅಂದ್ರೆ ನಾಟಕ ನೋಡಿ ಕಲ್ತ್ಕೋತೀರಿ. ಉದಾಹರಣೆಗೆ ಈಗ ಒಬ್ಬ ಹೆಣ್ಮಗಳು ಮನೆಯಲ್ಲಿ ಇದ್ದಾಗ ಅವಳ ತಾಯಿ, 10 ಗಂಟೆಗೆ ಅವಳು ಆಫೀಸ್ಗೆ ಹೋದ್ರು ಅಂತಂದ್ರೆ ಅವಳು ಮ್ಯಾನೇಜರ್. ಆಮೇಲೆ ಸಂಜೆ ಯಾವುದೋ ಒಂದು ಟ್ರೇಡ್ ಯೂನಿಯನ್ ಮೀಟಿಂಗ್ ಹೋದ್ರು ಅಂದ್ರೆ ಅಲ್ಲಿ ಅವಳು ಟ್ರೇಡ್ ಯೂನಿಯನ್ ಕಾರ್ಯಕರ್ತ. ಆಮೇಲೆ ಸ್ನೇಹಿತರ ಜೊತೆ ಇದ್ದು ಅಂದ್ರೆ ಅವಳ ಸ್ನೇಹಿತ. ಹೀಗೆ ಹಲವು ಪಾತ್ರಗಳನ್ನು ಒಬ್ಬ ಸಾಮಾನ್ಯ ಮಹಿಳೆ ನಿರ್ವಹಿಸ್ತಾರೆ. ಇನ್ನು ದೊಡ್ಡ ದೊಡ್ಡ ನಾಯಕರುಗಳನ್ನು ನೋಡಿದ್ರೆ ಅವರು ದಿನಕ್ಕೆ 8-10 ಪಾತ್ರಗಳನ್ನು ನಿರ್ವಹಿಸ್ತಾರೆ. ದುರಂತ ಏನಪ್ಪ ಅಂತಂದ್ರೆ ಈ ಉದಾಹರಣೆಗೆ ಒಬ್ಬ ಪೊಲೀಸ್ ಅಧಿಕಾರಿ ತೆಗೆದುಕೊಳ್ಳಿ. ಪೊಲೀಸ್ ಅಧಿಕಾರಿ ಅನ್ನೋದು ಆತನ ಒಂದು ಪಾತ್ರ. ಅಕಸ್ಮಾತ್ ಅದನ್ನ ಮರ್ತವನು ತನ್ನ ಪೊಲೀಸ್ ಅಧಿಕಾರಿ ಅನ್ನುವ ದರ್ಪವನ್ನ ಆ ಸೀಮಿತ ಚೌಕಟ್ಟಿನ ಆಚೆಗೂ ವಿಸ್ತರಿಸಿದ್ರೆ, ಈಚೆಗೂ ವಿಸ್ತರಿಸಿದ್ರೆ ಅದು ದೊಡ್ಡ ಅನಾಹುತ. ಸೊ ಹೀಗೆ ಈ ಪ್ರತಿಯೊಬ್ಬರು ತಮ್ಮ ಬದುಕಿನಲ್ಲಿ ಬರುವ ಪಾತ್ರಗಳನ್ನು, ಅದನ್ನು ರೋಲ್ ಪ್ಲೇಯಿಂಗ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ ರೋಲ್ ಪ್ಲೇಯಿಂಗ್ ಅಂತ ಕರೆಯುವ ಈ ಒಂದು ಸಾಮಾಜಿಕ ಪಾತ್ರಗಳ ನಿರ್ವಹಣೆ ಇದೆಯಲ್ಲ, ಇದು ಮಾಡಲಿಕ್ಕೆ ಅವರು ನಟರಿಂದ ಕಲಿತಾರೆ. ಹೆಂಗೆ ಅದನ್ನು ನಿಭಾಯಿಸೋದು, ಹೇಗೆ ಜಗಳ ಆದರೆ ಇದನ್ನ ಬೇರೆ ಬೇರೆ ಪಾತ್ರಗಳನ್ನ, ಒಂದು ಪಾತ್ರ ಕಳಿಸಿ ಇನ್ನೊಂದು ಪಾತ್ರಕ್ಕೆ ನಾವು ಬರ್ತೀವಿ. ಸಿದ್ದರಾಮಯ್ಯನವರು ಇದು ವಿಧಾನಸೌಧದಲ್ಲಿ ಇದ್ದಾಗ ಒಂದು,
ಆಮೇಲೆ ವಿರೋಧ ಪಕ್ಷದ ನಾಯಕರಾದಾಗ ಇನ್ನೊಂದು, ಅಥವಾ ಮನೆಯಲ್ಲಿ ಇದ್ದಾಗ ಒಂದು, ಅಥವಾ ಕುರುಬರ ಸಂಘಕ್ಕೆ ಹೋದಾಗ ಒಂದು, ಲಿಂಗಾಯತರ ಸಂಘಕ್ಕೆ ಹೋದಾಗ ಒಂದು. ಅಂದ್ರೆ ಇವು ಪಾತ್ರಗಳು ಇವೆಲ್ಲವನ್ನು ಸಮರ್ಥವಾಗಿ ನಿರ್ವಹಿಸಿ ಎಲ್ಲೂ ಕೂಡ ತೀರಾ ಅದನ್ನ ಅತಿಯಾಗಿ ಪ್ರೀತಿಸದೆ ಅಥವಾ ಅತಿಯಾಗಿ ತಿರಸ್ಕರಿಸದೆ ಮಾಡಿದಾಗ ಮಾತ್ರ ಒಬ್ಬ ಒಳ್ಳೆಯ ರಾಜಕಾರಣಿಗೆ ತೋರಿಸಾಕ. ಸೊ ಈ ಸಂಗತಿ ಇದೆಯಲ್ಲ, ಇದೆರಡರ ಸಂಬಂಧ, ಇದನ್ನ ತುಂಬ ವಿಸ್ತಾರವಾಗಿ ಆ ಪುಸ್ತಕದಲ್ಲಿ ಚರ್ಚೆ ಆಗಿದೆ. ಉದಾಹರಣೆಗೆ ಈ ನಟರಿಗೆ ತುಂಬ ಗೊಂದಲಗಳಿದೆ. ಆ ಗೊಂದಲ ನಾವೇ ಸೃಷ್ಟಿ ಮಾಡಿರೋದು ಬಂದ. ನಟರಿಗೆ ನಾವು ಇಲ್ಲ ಆಕ್ಟಿಂಗ್ ಅಂತಂದ್ರೆ ಕ್ಯಾರೆಕ್ಟರೈಸೇಷನ್ ಅಂದ್ರೆ ಒಳಗಿಲ್ಲ ಬರುತ್ತೆ, ನೀವು ಅನುಭವಿಸ್ಬೇಕು, ಹೀಗೆ ಹೇಗೇನೋ ಹೇಳ್ತೀವಿ, ನೂರಾರು ಥಿಯರಿಗಳು ಹೇಳ್ಬಿಡ್ತೀವಿ. ಆ ಥಿಯರಿ ಎಲ್ಲ ತಲೆ ಕಟ್ಕೊಂಡು ಪಾಪ ಅವರು ಸ್ಟೇಜ್ ಮೇಲೆ ಹೋದಾಗ ಅವ್ರಿಗೆ ಏನು ಮಾಡಬೇಕು ಅಂತ ಗೋಚರ. ನಾಟ್ಯಶಾಸ್ತ್ರದಲ್ಲಾಗಿ ಅಥವಾ ನಿಮ್ಮ ಗ್ರೀಕ್ ಡ್ರಾಮಾಟರ್ಜಿನಲ್ಲಾಗಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ. ಅರಿಸ್ಟಾಟಲ್ ಕೂಡ ಗ್ರೀಕ್ನ ಡ್ರಾಮಾಟರ್ಜಿ ಹೇಳ್ತಾನೆ. ನಾಟ್ಯಶಾಸ್ತ್ರ ಕೂಡ ತುಂಬಾ ಸ್ಪಷ್ಟವಾಗಿ ಮೊದಲನೇ ಶ್ಲೋಕದಲ್ಲಿ ಹೇಳೋದೇನು ಅಂದ್ರೆ, ನಟನೆ ಅನ್ನುವುದು ನಕಲು. ಒಬ್ಬ ನಟ ಏನಪ್ಪ ಮಾಡ್ತಾನೆ ಅಂದ್ರೆ ಪಾತ್ರವನ್ನು ನಕಲು ಮಾಡ್ತಿದ್ದಾನೆ, ಇಮಿಟೇಟ್ ಮಾಡ್ತಿದ್ದಾನೆ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿ. ಇದನ್ನ ಹೇಳ್ಬಿಟ್ರೆ ಆಕ್ಟರ್ಗೆ ಸ್ವಲ್ಪ ಅವನಿಗೆ ಅದು ಇಲ್ಲಪ್ಪ ನಾನು ಮಾಡ್ಬೋದು, ಅದರ ರುಚಿ ನೋಡ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಇದು ಗ್ರೀಕ್ ನಾಟ್ಯಶಾಸ್ತ್ರ ಇಷ್ಟನ್ನು ಮಾತ್ರ ಹೇಳಿ ಸುಮ್ಮನಾದ್ರೆ, ನಮ್ಮ ನಾಟ್ಯಶಾಸ್ತ್ರ ಎಷ್ಟು ಜನ ಹೇಳುತ್ತೆ ಅಂದ್ರೆ, ನೋಡಪ್ಪ ನೀನು ಒಂದು ನಕಲ್ ಮಾಡಿ ಇಡೀ ಅಖಾಡಕ್ಕೆ ರಿಹರ್ಸಲ್ ಬಾ ನೀನು, ಅಂದ್ರೆ ಈ ರಾಜ ಅಂದ್ರೆ ರಾಜನ ಥರ ಇಮಿಟೇಟ್ ಮಾಡು ಬಾ ಅಂತ. ನೀನು ಬೆಕ್ಕಿನ ಪಾತ್ರ ಮಾಡ್ತಾ ಇದ್ರೆ ಬೆಕ್ಕಿನ ಥರ ಅಂತ ಏನು ಹಿಂಗೆ ಒಂದು ಬಾ, ನಾಯಿ ಆದ್ರೆ ನಾಯಿ ಥರ ಬಾ, ರಾಕ್ಷಸ ಆದ್ರೆ ರಾಕ್ಷಸ ಅಂತ ಬಾ. ಬಂದ ಮೇಲೆ ಏನ್ ಮಾಡೋದು? ನಾಟ್ಯಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನೀನು ಅಲ್ಲಿ ಅಖಾಡಕ್ಕೆ ಹೇಳಿದ ತಕ್ಷಣ ಪ್ರತಿಯೊಂದು ನಾಟಕವು ನಿನ್ನ ವಿರುದ್ಧವಾದ ಇನ್ನೊಂದು ಪಾತ್ರವನ್ನು ಅಖಾಡದಲ್ಲಿ ಬಿಡುತ್ತೆ. ಈ ವಿರುದ್ಧ ಅಂತಂದ್ರೆ ಏನು ಅಂದ್ರೆ ಅವ್ರ ಶತ್ರುಗಳಾಗಿರ್ಬೇಕಾಗಿಲ್ಲ. ಈ ಉದಾಹರಣೆಗೆ ಚಾರುದತ್ತನಿಗೆ ವಸಂತಸೇನ ಬಂತು ಅಂದ್ರೆ, ಚಾರುದತ್ತ ಗಂಡಸು, ವಸಂತಸೇನ ಹೆಂಗಸು. ಚಾರುದತ್ತ ಒಬ್ಬ ಇವನು ವರ್ತಕ, ಇವಳು ವೇಶ್ಯೆ, ಗಣಿಕೆ. ಸೊ ಹೀಗೆ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ನಿಮ್ಮ ನಕಲಿದೆಯಲ್ಲ, ಚಾರುದತ್ತನ ನಕಲು ಅಂದ್ರೆ ಧೀರೋದಾತ್ತ ಮನುಷ್ಯನ ನಕಲು, ಅದು ಅಲ್ಲಾಡತ್ತೆ. ಅಂದ್ರೆ ನೀನ್ ಹೆಂಗೆ ನಿಭಾಯಿಸ್ತೀಯ? ಒಳ್ಳೆ ಗಣಿಕೆ ಅವಳೇನ್ ಪಾಪ ನಿನ್ನ ಹತ್ರ ದುಡ್ಡು ಕೇಳ್ಕೊಂಡು ಬಂದಿಲ್ಲ, ಕಾಸು ಕೇಳ್ಕೊಂಡು ಬಂದಿಲ್ಲ, ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ಬಂದಿಲ್ಲ. ಸೊ ಚಾರುದತ್ತ ಈ ಪಾತ್ರವನ್ನು ನಿರ್ವಹಿಸುವ ರೀತಿಗೂ ಶಕಾರ ಈ ಪಾತ್ರವನ್ನು ನಿರ್ವಹಿಸುವ ರೀತಿಗೂ ಅಜಗಜ ಅಂತ ವ್ಯತ್ಯಾಸ. ಸೊ ಚಾರುದತ್ತಾಗೆ ಉಳಿದು ವಸಂತ ಸೇನೆ ಜೊತೆಗೆ ವ್ಯವಹರಿಸಬೇಕು, ಅಥವಾ ಇನ್ಯಾರೋ ಜೊತೆ ಗೌರವಿಸಬೇಕು. ಹಂಗೆ ಮಾಡುವಾಗ ನಿಮ್ಮ ಪಾತ್ರ ಪೋಷಣೆ ಆಗ್ತಾ ಹೋಗುತ್ತೆ. ಇದು ನಾಟ್ಯಶಾಸ್ತ್ರ. ಅದನ್ನು ಅವ್ರು ಹೆಂಗೆ ಹೇಳ್ತಾರೆ ಅಂತಂದ್ರೆ, ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ ಒಂದು ವಿಂಗಡಣೆ ಮಾಡ್ತಾರೆ. ಸ್ಥಾಯಿ ಭಾವ ಅಂದ್ರೆ ಏನಪ್ಪ ಅಂತಂದ್ರೆ, ಬೇಸ್ ಕ್ಯಾರೆಕ್ಟರಿಸ್ಟಿಕ್, ನಿನ್ನ ಮೂಲ ಗುಣ. ರಾಜ ಅಂದ್ರೆ ರಾಜ, ಶಕಾರ ಅಂದ್ರೆ ಶಕಾರ, ಇದರ ಮೂಲ ಗುಣದಿಂದ ನೀನು ಪ್ರವೇಶ ಮಾಡು. ಅದು ಅಲ್ಲಾಡಿದಾಗ ಆಗ ಭಾವನೆಗಳು ಹುಟ್ಟುತ್ತೆ. ಆಮೇಲೆ ಭಾವನೆಗಳು ಭಿನ್ನವಾಗಿರುತ್ತೆ. ಅಂದ್ರೆ ಏನರ್ಥ ಅಂತಂದ್ರೆ, ಈಗ ವಸಂತ ಸೇನೆ ನೋಡಿದಾಗ ಚಾರುದತ್ತನಿಗೆ ಬರುವ ಭಾವನೆಗೂ ಶಕಾರ ವಸಂತ ಸೇನೆ ನೋಡಿದಾಗ ಬರೋ ಭಾವನೆಗೂ ತುಂಬಾ ವ್ಯತ್ಯಾಸ. ಚಾರುದತ್ತ ಬಹಳ ಒಂದು ತನ್ನ ಸೀಮಿತವನ್ನು ಕಳ್ಕೊಳ್ತೆ ಅವರನ್ನು ಬಹಳ ಪ್ರೀತಿಯಿಂದ ನೋಡಿ ಮಾಡಿ ಗೌರವದಿಂದ ನಡೆಸ್ಕೊತಾನೆ. ಶಕಾರ ಇದಕ್ಕೆ ಕೈ ಹಾಕ್ತಾನೆ ಅವರನ್ನು, ಬಂದ್ಬಿಡು ನೀನು ನಾನು ರಾಜನ ಭಾವ ಇಲ್ಲ ನನ್ನ. ಅವನು ಕೈ ಹಾಕಿದಾಗ ಪಾಪ ಹುಡುಗಿ ಹೆದರಿದ್ರೆ ಇವನು ಬಾ ಅಂತ ಹೇಳಿ ಕತ್ತಿಗೆ ಹೋಗ್ಬಿಡ್ತಾನೆ. ಅವಳು ಮೂರ್ಛೆ ಬಂದು ಬಿದ್ದೋಗ್ತಾಳೆ. ಬಿದ್ದೋದ ತಕ್ಷಣ ಶಕಾರ ಏನ್ ಮಾಡ್ತಾನೆ, ಹೆದರ್ಕೊಂಡು ಈ ಇದ್ದಿದ್ದು ಇದೆಲ್ಲ ಒಣಗಿದ ತರಗೆಲೆಗಳನ್ನ ಅವ್ನು ಮುಚ್ಚಿಬಿಟ್ಟು ಓಡೋಗ್ಬಿಟ್ಟು ರಾಜನ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಯಾರ ಮೇಲೆ? ನೋಡು ಚಾರುದತ್ತನ ಕೊಂದು ಹಾಕಿದಾನೆ, ನಿನ್ ಬಾಯಲ್ಲಿ ತೋರಿಸ್ತೀನಿ, ಶವ ತೋರಿಸ್ತೀನಿ ಅಂತ. ಅಂದ್ರೆ ಈ ರೀತಿಯಾಗಿ ನಿನ್ನ ಪಾತ್ರ ಪೋಷಣೆ ನೀನು ಬೆಳೆಸ್ಬೋದು ಅಂತ ನಾಟ್ಯಶಾಸ್ತ್ರ. ನೀನು ಶಕಾರನ ಪಾತ್ರ ಮಾಡ್ತೀಯ, ನೀನು ಆ ಶಕಾರನಿಗೆ ಉಳಿತೀಯ.
ಜಾರದತ್ತನ್ನು ಮಾಡ್ತಾರೆ, ಜಾರದತ್ತನಾಗಿ ಉಳಿಯುತ್ತೆ. ಆ ಉಳಿಯೋ ಪ್ರಯತ್ನದಲ್ಲೇ ನಿನ್ನ ಪಾತ್ರ ಪೋಷಣೆ ಆಗುತ್ತೆ. ಹೀಗೆ ಹೇಳಿದಾಗ ಒಬ್ಬ ನಟನಿಗೆ ಪಾತ್ರ ಹೇಗೆ ನಿರ್ವಹಿಸೋದು ಅನ್ನೋದು ಸುಲಭ ಗೊತ್ತಾಗುತ್ತೆ. ಯಾಕಂದ್ರೆ ಇದೆಲ್ಲ ರಿಹರ್ಸಲಲ್ಲಿ ನಿಮ್ಮೆಲ್ಲ ಒಂದೊಂದು ಅವರ ಭೇಟಿ, ಅವರ ಚಲನಚಿತ್ರಗಳು, ಮೂವ್ಮೆಂಟ್ಸ್ ಎಲ್ಲ ನಾವು ಫಿಕ್ಸ್ ಮಾಡ್ತಾ ಈ ಕ್ಯಾರೆಕ್ಟರೈಸೇಷನ್ ಗೋಸ್ ಆನ್. ಸೊ ಇದೆಲ್ಲ ನಾನು ತುಂಬ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಮಾಡಿ. ಮೊದಲನೇ ಪುಸ್ತಕದಲ್ಲಿ ಅಷ್ಟು ವಿಸ್ತಾರವಾಗಿ, ಯಾಕೆಂತಂದ್ರೆ ಅದೊಂಥರ ಪಠ್ಯ ಪುಸ್ತಕ ಥರ ಇದೆ. ಇದು ಪಠ್ಯ ಪುಸ್ತಕದ ನಂತರದ ಪುಸ್ತಕ ಆಗಿರೋದ್ರಿಂದ ವಿಸ್ತಾರವಾಗಿ ಅದನ್ನೆಲ್ಲ ನಾನು ಚರ್ಚೆ ಮಾಡಿ. ಹೀಗೆ ಇನ್ನೂ ಅನೇಕ ಸಂಗತಿಗಳು ಬರುತ್ತೆ. ಉದಾಹರಣೆಗೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಭಾವ ಅನ್ನುವ ಪದ ಇದೆ. ಅದು ಭಾವವೇ ಭಾವನೆಗಳನ್ನ ಕೊಡುತ್ತೆ. ಆದರೆ ಭಾವ ಅಂದರೆ ಭಾವನೆ ಅಲ್ಲ. ಭಾವ ಅಂತಂದರೆ ಸೆನ್ಸ್ ಅಂತ ಆಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಅಂತ ಆಗುತ್ತೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಉದಾಹರಣೆಗೆ ನಮ್ಮ ಅನೇಕ ನಟರಿಗೆ ಅವ್ರಿಗೆ ಸಮಸ್ಯೆ ಏನು ಅಂತಂದರೆ, ಈ ನಟರುಗಳು ಅವರು ಕೂಡ ಬೇರೆ ನಮ್ಮ ಸಾಮಾಜಿಕರ ಥರ ತಲೆನ ಕೂತ್ಬಿಟ್ಟಿದ್ದಾರೆ. ನಾನು ಅದನ್ನು ಇಂಗ್ಲೀಷಲ್ಲಿ ಬ್ರೈನ್ ಡ್ರಿವನ್ ಅಂತ ಕರಿತೀನಿ. ಎಲ್ಲರೂ ನಾವೆಲ್ಲ ಬ್ರೈನ್ ಡ್ರಿವನ್ನೇ ತಾನೆ. ಸುಮ್ಮನೆ ಯೋಚನೆ ಮಾಡ್ತಾ ಇರ್ತೀವಿ. ಅದೇನೋ ಥಿಯರಿ, ಆಮೇಲೆ ನಮ್ಮ ಇದು ಎಂಥದ್ದು ಐಡಿಯಾಲಜಿ. ನಾನು ಹಿಂದೂ ಆದ್ದರಿಂದ ಈ ಥರ ಯೋಚನೆ ಮಾಡ್ತೀನಿ, ನಾನು ಹಿಂದೂ ಕಮ್ಯುನಿಸ್ಟ್ ಆದ್ದರಿಂದ ಹೀಗೆ ವಿ ಆರ್ ಆಲ್ ಸ್ಟಕ್ ಇನ್ ದಿ ಬ್ರೈನ್. ಬಟ್ ಒಬ್ಬ ನಟನಿಗೆ ಅವನು ತಲೆಯಲ್ಲಿ ಉಳ್ಕೊಂಡ್ಬಿಟ್ರೆ ಅವ್ನು ನಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಟನಿಗೆ ಮೂಲವಾಗಿ ಏನು ಗೊತ್ತಿರ್ಬೇಕಪ್ಪ ಅಂತಂದ್ರೆ, ಈಗ ನಾನು ಹಿಂಗೆ ಯಾರನ್ನ ಮುಟ್ಟಿದೆ ಅಂತಂದ್ರೆ ಮುಟ್ಟಿದ್ದು ಅರಿವಾಗಬೇಕು. ಏನೋ ವಾಸನೆ ಬಂತು, ನಂಗೆ ವಾಸನೆ ಅರಿವಾಗಬೇಕು. ಯಾರನ್ನ ನೋಡಿದೆ ಅಂತಂದ್ರೆ ಏನು ನೋಡಿದೆ ಅನ್ನೋದು ಅರಿವಾಗಬೇಕು. ನೋಡಿದ ತಕ್ಷಣ ಇವರು ಬಿಜೆಪಿ ಹುಡುಗಿ ಕೂತಿದ್ದಿಲ್ಲ ಅಂತಲೋ ಅಥವಾ ಕಾಂಗ್ರೆಸ್ ಹುಡುಗ ಕೂತಿದ್ದಾನೋ ಅಂತ ಅನ್ನಿಸ್ಬಾರ್ದು. ಬಿಕಾಸ್ ದಟ್ ಇಸ್ ಐಡಿಯಾಲಜಿ. ಸೊ ಆಕ್ಟರ್ ಆಕ್ಚುಲಿ ಸ್ಟಾರ್ಟ್ಸ್ ವಿತ್ ದ ಸೆನ್ಸ್ ಆಫ್ ದ ಕ್ಯಾರೆಕ್ಟರ್, ದ ಸೆನ್ಸ್ ಆಫ್ ದ ಸಿಚುವೇಶನ್. ಅದಕ್ಕೆ ನಟರುಗಳು ತಮ್ಮ ಪಂಚೇಂದ್ರಿಯವನ್ನು ಬಳಸಿ ಅವ್ರು ನಾಟಕ ಮಾಡೋದ್ರಿಂದ ಅವರಿಗೆ ಆ ಪಂಚೇಂದ್ರಿಯಗಳನ್ನು ಸಮರ್ಥವಾಗಿ ದುಡಿಸಿಕೊಳ್ಳುವುದು ಬಹಳ ಮುಖ್ಯವಾದ ಸಂಗತಿ. ನಟರುಗಳು ತಮ್ಮ ಪಂಚೇಂದ್ರಿಯಗಳನ್ನು ದುಡಿಸ್ಕೊಳ್ಳೋದು, ಅದನ್ನ ತುಂಬಾ ಚೆನ್ನಾಗಿ ಅಂದ್ರೆ ಕೌಶಲ್ಯದಿಂದ ದುಡಿಸ್ಕೊಳ್ಳೋದು, ಅದು ನಿಜವಾದ ನಟ. ಅಂದ್ರೆ ಒಬ್ಬ ನಟ ಕೈ ಎತ್ತಿದ್ರೆ ಇದು ಏನು ಅರ್ಥ ಬರುತ್ತೆ ಅಂತ ನಟನಿಗೆ ಗೊತ್ತಿರಬೇಕು. ಅಥವಾ ಹಿಂಗಂದ ಅಂತಂದ್ರೆ ಅದು ಏನು ಪ್ರತಿಕ್ರಿಯೆಯನ್ನ ಪ್ರೇಕ್ಷಕರಿಂದ ಪಡಿತಿದೆ ಅನ್ನೋದು ನನಗೆ ಗೊತ್ತಿರಬೇಕು. ಇದೇನು ಗೊತ್ತಿಲ್ಲ, ನಾವು ಬರೇ ಡೈಲಾಗ್ ಹಿಡ್ಕೊಂಡ್ಬಿಟ್ಟು ಹಿಂಗೆ ಭಾಷಣ ಮಾಡ್ತಾ ಇರ್ತೀವಿ. ಶೇಕ್ಸ್ಪಿಯರ್ ಅದನ್ನ ಹೇಳ್ತಾನೆ ಹ್ಯಾಮ್ಲೆಟ್ ನಾಟಕದ ಆರಂಭಕ್ಕೆ ಮುಂಚೆ ಆಕ್ಟ್ರೆಸ್ನೆಲ್ಲ ಕರೆದು ಬೈತಾನೆ ಹೋಗ್ತಾನೆ. ನೀನು ಒಳ್ಳೆ ಈ ಗರಗಸ ಕುಯ್ದಂಗೆ ಕೈ ಕುಯ್ತಿರ್ತೀಯಲ್ಲ, ನಿಲ್ಸು ಅದನ್ನು. ಅಂದ್ರೆ ಈ ಗರಗಸ ಕುಯ್ದಂಗೆ ಕೈ ಕುಯ್ಯೋದು ಅಂದ್ರೆ ಕೈ ಫ್ರೀ ಆಗಿದೆ ನಟರಿಗೆ, ಡೈಲಾಗ್ ಗೊತ್ತಿದೆ. ಸೊ ಡೈಲಾಗ್ ಹೊಡಿತಾ ಹೋಗೋದು, ಕೈ ಸುಮ್ಮನೆ ಹಿಂಗೆ ಏನೋ ಅಲ್ಲಾಡಿಸ್ತಾ ಇರೋದು. ದಟ್ ಇಸ್ ಬ್ಯಾಡ್ ಆಕ್ಟಿಂಗ್. ಕೈ ಕಾಲು ಇದೆಲ್ಲ ಎಷ್ಟು ನಿಖರವಾಗಿ, ಸ್ಪಷ್ಟವಾಗಿ ಮತ್ತು ಕೌಶಲ್ಯ ಪೂರ್ಣವಾಗಿ ಬಳಸ್ಬೇಕಪ್ಪ ಅಂತಂದ್ರೆ, ನೀವು ಅದನ್ನು ಮಾಡಿದಾಗ ಅದರ ತುಂಬಾ ಸೂಕ್ಷ್ಮವಾದ ಅರ್ಥಗಳು ಪ್ರೇಕ್ಷಕರಿಗೆ ತಲುಪುತ್ತೆ. ಇದು ಆಕ್ಟಿಂಗ್. ಅದಕ್ಕೆ ನಾವು ಅವರಿಗೆ ತರಬೇತಿ ಕೊಡ್ತೀವಿ. ಈಗ ಹೆಂಗೆ ಭರತನಾಟ್ಯದಲ್ಲಿ ಮುದ್ರಾಗಳಿಂದೇನು, ಮುದ್ರಾ ಅನ್ನೋದು ಒಂದು ತುಂಬಾ ಅದನ್ನ ಇದಕ್ಕೆ ತಗೊಂಡೋಗಿ ಫಾರ್ಮಲೈಸ್ ಮಾಡಿದ್ದಾರೆ. ನಾವು ನಾಟಕದಲ್ಲಿ ಫಾರ್ಮಲೈಸ್ ಮಾಡೋದಿಲ್ಲ. ಬಟ್ ನಮ್ಮ ಆಂಗಿಕನು ಕೂಡ ಮುದ್ರದಷ್ಟೇ ಚೆನ್ನಾಗಿದೆ. ಅಂದ್ರೆ ಮುದ್ರೆಗಳು ಅಂತ ನಾನು ಏನ್ ಕರಿತೀವಲ್ಲ ಅಷ್ಟೇ ನಿಖರವಾಗಿ ನನ್ನ ಕೈ ಕಾಲುಗಳನ್ನ ಬಳಸಿ ಆ ಮೂಲಕ ನಾನು ಏನ್ ಹೇಳ್ಬೇಕು ಅಂತಿದ್ರು ನನಗೆ ಹೇಳಿ. ಇನ್ನೊಂದು ಸಂಗತಿ ಇದೆ, ಇದು ನಟರು ಸಾಮಾನ್ಯವಾಗಿ ಮರೆತು ಬಿಡ್ತಾರೆ. ಯಾವುದು ಮೊದಲು
ಡೈಲಾಗ್ ನಮ್ಗೆ ಹೇಳ್ತೀರಾ ಅಥವಾ ಆಕ್ಷನ್ ಮೊದಲು ಮಾಡ್ತೀರಾ? ಹೆಚ್ಚಿನವರು ಇಲ್ಲ ಡೈಲಾಗ್ ಹೇಳಿ ಆಮೇಲೆ ಆಕ್ಷನ್ ಮಾಡ್ತಾರೆ. ಇಲ್ಲದೆ ಹೋದ್ರೆ ಎರಡು ಒಟ್ಟೊಟ್ಟಿಗೆ ಮಾಡಿಬಿಡ್ತಾರೆ. ಆದ್ರೆ ಒಳ್ಳೆಯ ನಟ ಏನ್ ಮಾಡ್ತಾನೆ ಅಂತಂದ್ರೆ ಮೊದಲು ಆಕ್ಷನ್ ಮಾಡ್ತಾನೆ. ಆಕ್ಷನ್ ಮಾಡೋದು ಹಿಂಗೇನು ದೊಡ್ಡ ಆಕ್ಷನ್ ಮಾಡೋದು ಅಂತ ಕಣ್ಣವೇ ಅಲ್ಲಾಡ್ಸಿದ್ರು ಆಕ್ಷನ್ನೇ, ಸಣ್ಣ ತಿರುಗಿದ್ರು ಆಕ್ಷನ್ನೇ, ಉಸಿರಾಡಿದ್ರು ಆಕ್ಷನ್ನೇ. ಅದನ್ನು ಮಾಡಿದಾಗ ನಿನ್ನ ಸಂಭಾಷಣೆಗೆ ಸೂಕ್ತವಾದ ಭಾವ ದಕ್ಕತ್ತೆ. ಸೂಕ್ತವಾದ ಭಾವ ದಕ್ಕಿದ ನಂತರ ನೀವು ಡೈಲಾಗ್ ಅದ್ರ ಮೇಲೆ ಇಡಬೇಕಷ್ಟೇ, ಹಗುರವಾಗಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀನು ಆಕ್ಷನ್ ಮೂಲಕ ನಿನ್ನ ಏನು ಬೇಕಾದ್ರೂ ಸೃಷ್ಟಿ ಮಾಡ್ಕೊ. ಆ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ಬೇಕಾಗಿದೆ ಅಂತಂದ್ರೆ ಆ ಸಿಟ್ಟನ್ನು ಹೆಂಗ್ ತರ್ತೀಯ ಅಂತಂದ್ರೆ ನಿನ್ನ ಬ್ರೀತಿಂಗ್ ಅಂತೇನೋ ಮಾಡ್ತೀಯ, ಇನ್ನೇನೋ ಮಾಡ್ತೀಯ, ಅದು ಮಾಡಿ ಅದರಿಂದ ಬರುವ ಇದ್ರ ಮೇಲೆ ನೀನು ಡೈಲಾಗ್ ಇದ್ರೆ ಆ ಡೈಲಾಗ್ ತಂತಾನೆ ಅದಕ್ಕೆ ಬೇಕಾದ ಜೀವಂತಿಕೆ ಬಂದ್ಬಿಡುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಈ ಜೀವಂತಿಕೆ ತರದೇನೆ ಡೈಲಾಗಿಗೆ ಪಂಪ್ ಹೊಡಿತಾ ಇರ್ತೀವಿ. ಅದೇನು ಅದು ಮೆಲೋಡ್ರಾಮಾ ಆಗುತ್ತೆ, ಕಿರಿಚಾಟ ಆಗುತ್ತೆ. ಆಮೇಲೆ ಜನಕ್ಕೆ ಏನಪ್ಪ ಇವನು ವಿಪರೀತ ಮಾಡ್ತಿದ್ದ ಅನ್ಸುತ್ತೆ. ಸೊ ಇವೆಲ್ಲವನ್ನು ಬಹಳ ವಿವರವಾಗಿ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದೀನಿ.